ನಮಸ್ಕಾರ, ನಾನು ಶೀಲಾ. ನನ್ನ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಆರಾಮಾಗಿದ್ದೀರಿ ಅಲ್ವಾ? ನಾನು ಚೆನ್ನಾಗಿದ್ದೀನಿ. ಹೀಗೆ ಇವತ್ತು ಒಂದು ಹೊಸ ವಿಶೇಷ ಹಾಗೆ ಆರೋಗ್ಯಕ್ಕೆ ಹತ್ತಿರವಾಗಿರ್ತಕ್ಕಂತಹ ಒಂದು ಆಹಾರನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಒಳ್ಳೆಯ ತರಕಾರಿ ಅಂದರೆ ಆರೋಗ್ಯಕರವಾಗಿರ್ತಕ್ಕಂಥ ತರಕಾರಿ ಉಪಯೋಗಿಸ್ಕೊಂಡು ಈ ರೆಸಿಪಿನ ಮಾಡಿದ್ದೀನಿ. ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿದರೆ ಇದು ಯಾವ ರೆಸಿಪಿ ಅಂತ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇದರಲ್ಲಿರುವ ಗುಣಲಕ್ಷಣಗಳ ಬಗ್ಗೆ ಕೂಡ ನಾನು ತಿಳಿದಿರೋ ಮಟ್ಟಿಗೆ ಹೇಳ್ತೀನಿ. ದಯವಿಟ್ಟು ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಆಗಿ, ಅಲ್ಲೇ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ಹಾಗೆ ನೋಟಿಫಿಕೇಷನ್ ಬಂದಾದಮೇಲೆ ಎಲ್ಲ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ, ಹೀಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ನಾನೀಗ ಒಂದು ಕಪ್ಪಿನಷ್ಟು ಮೊಸರನ್ನ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಅಳತೆಯಲ್ಲಿ ನಾನು ಮೊಸರನ್ನ ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಗಟ್ಟಿ ಮೊಸರನ್ನ ಬಳಸಿದ್ದೀನಿ. ಅಂದರೆ ನಾನೇ ಮನೆಯಲ್ಲಿ ಹಾಲು ತೊಗೊಂಡು ಎಪ್ಪ ಹಾಕಿ ಮೊಸರು ಮಾಡಿರೋದು ಇದು. ಈ ರೀತಿಯಾಗಿ ಗಟ್ಟಿ ಮೊಸರನ್ನ ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಇಲ್ಲಿ ಪಾಕೆಟ್ ಮೊಸರು ಆಗಲಿ ಅಥವಾ ಬಾಕ್ಸ್ನಲ್ಲಿ ಸಿಗುವಂಥ ಮೊಸರಾಗಲಿ ಯಾವುದೇ ಮೊಸರನ್ನು ಉಪಯೋಗಿಸ್ಕೋಬಹುದು. ಈ ಮೊಸರನ್ನ ಚಮಚದಿಂದ ಈ ರೀತಿ ಸ್ವಲ್ಪ ತೆಳು ಮಾಡಿಕೊಂಡು ಸ್ವಲ್ಪ ಇಲ್ಲಿ ನಾನು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ನೀರು ಹಾಕಿದರೆ ಚೆನ್ನಾಗಿರುತ್ತೆ. ತೀರ ಗಟ್ಟಿ ಆದರೆ ತಿನ್ನೋದಕ್ಕೆ ಬಹಳ ಹಾರ್ಡ್ ಅನಿಸುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕಿದ್ದೀನಿ. ನಂತರ ನಾನಿಲ್ಲಿ ಅದೇ ಬಟ್ಟಲಿನ ಒಂದು ಬಟ್ಟಲು ಮೂಲಂಗಿ ತುರಿನ ಸೇರಿಸ್ತಾ ಇದ್ದೀನಿ ಈ ಮೊಸರಿಗೆ. ಮೂಲಂಗಿ ತುರಿದಾಗ ಅದರಲ್ಲಿ ಬರುವಂತಹ ನೀರಿನ ಅಂಶವನ್ನು ಇದರಿಂದ ನೀವು ತೆಗಿಯೋಕ್ಕೆ ಹೋಗಬೇಡಿ. ಆ ನೀರಿನ ಸಮೇತನೇ, ತುರಿದಿರೋ ಮೂಲಂಗಿಯಲ್ಲಿರುವ ನೀರಿನ ಸಮೇತನೇ ಈ ಮೊಸರಿಗೆ ಸೇರಿಸ್ಕೊಳ್ಳಿ. ಸೇರಿಸಿ ಮೂಲಂಗಿ ಪೂರ್ತಿಯಾಗಿ ಮೊಸರನ್ನ ಹೀರ್ಕೊಳ್ಳೋವರೆಗೂ ಚಮಚದಿಂದ ಮೇಲೆ ಕೆಳಗೆ ಮಾಡ್ತಾ ಬನ್ನಿ. ಅದು ಮೊಸರನ್ನ ಹೀರ್ಕೊಂಡು ಒಂದು ಗಟ್ಟಿ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಒಂದು 5 ನಿಮಿಷದ ಒಳಗೆ ಸ್ವಲ್ಪ ಹೊತ್ತು ಇಷ್ಟು ಮಾಡಿದರೆ ಸಾಕು. ನೀವು ಅದೆಲ್ಲ ಹೀರ್ಕೊಂಡು ಗಟ್ಟಿ ರೀತಿ ಆಗುತ್ತೆ. ಈಗ ನೀವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋಬೇಕು. ಉಪ್ಪು ಸೇರಿಸಿದ ಮೇಲೆ ಸ್ವಲ್ಪ ಮೊಸರು, ಮೂಲಂಗಿ, ಉಪ್ಪು ಚೆನ್ನಾಗಿ ಕಲಿಸ್ಕೋಬೇಕು. ಇದಾದ ನಂತರ ಈಗ ಸ್ವಲ್ಪ ಸಕ್ಕರೆನೂ ಹಾಕ್ಕೋಬೇಕು. ಒಮ್ಮೊಮ್ಮೆ ಮೊಸರು ಹುಳಿ ಇರುತ್ತೆ, ಮೂಲಂಗಿ ಸ್ವಲ್ಪ ಘಾಟ್ ಅನಿಸುತ್ತೆ. ಹಾಗಾಗಿ ನೀವು ಸ್ವಲ್ಪ ಸಕ್ಕರೆ ಬಳಸಿ. ಉಪ್ಪು, ಸಕ್ಕರೆ, ಮೊಸರು, ಮೂಲಂಗಿ ಚೆನ್ನಾಗಿ ಎಲ್ಲ ಹೊಂದ್ಕೋಬೇಕು. ಇವಾಗಿಲ್ಲಿ ನಾನು ಹುರಿದಿರೋ ಶೇಂಗಾ ಪೌಡ್ರು ಅಂದರೆ ಶೇಂಗಾ ಬೀಜನ ಚೆನ್ನಾಗಿ ಸಿಪ್ಪೆ ತೆಗೆದು ತರಿಬರಿಯಾಗಿ ಇದನ್ನು ಪೌಡ್ರ್ ಮಾಡಿ ಇಟ್ಕೊಂಡಿರಬೇಕು. ಅದನ್ನು ಇಲ್ಲಿ 2 ಸ್ಪೂನು ಸೇರಿಸ್ಕೋಬೇಕು. ಮೂಲಂಗಿ ಒಟ್ಟಿಗೆ ಶೇಂಗಾ ಪೌಡ್ರು ಅಂದರೆ ಸಪ್ಪೆ ಶೇಂಗಾ ಪುಡಿ, ಇದನ್ನು ಎಲ್ಲ ಪಲ್ಯಗಳಿಗೂ ನಾನು ಬಳಸ್ತಾ ಇರ್ತೀನಿ. ಅದೇ ರೀತಿ ಇದಕ್ಕೆ ಕೂಡ ಹಾಕಿದ್ದೀನಿ. ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದನ್ನು ಬಳಸೋದ್ರಿಂದ. ಹಾಗಾಗಿ ಈಗ ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೊಳ್ಬೇಕು. ನಾನಿಲ್ಲಿ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. 2 ಚಮಚದಷ್ಟು ಎಣ್ಣೆ ಬಳಸಿದ್ದೀನಿ ನಾನಿಲ್ಲಿ. ಈಗ ಇದಕ್ಕೆ 1 ಸ್ಪೂನು ಸಾಸಿವೆ, ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆನೂ ಸೇರಿಸಿದ್ದೀನಿ. ಇದೆಲ್ಲ ಚಟಪಟ ಸಿಡಿಯೋ ಅಷ್ಟರಲ್ಲಿ ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿನ ಬದಲ ಜಜ್ಕೊಂಡಿದ್ದೀನಿ. ಅಂದರೆ ಹರಿಬರಿಯಾಗಿ ಜಜ್ಕೊಂಡಿದ್ದೀನಿ. ಇದನ್ನ ಜಜ್ಜಿ ಹಾಕೋದ್ರಿಂದ ಇದ್ರ ಫ್ಲೇವರು ಚೆನ್ನಾಗಿ ಹರಡುತ್ತೆ. ಹಾಗಾಗಿ ಇದನ್ನು ಜಜ್ಜಿ ಬಳಸಿದ್ದೀನಿ. ಅದು ಸ್ವಲ್ಪ ಕೆಂಪು ಕಲರಿಗೆ ತಿರುಗಿ ಆದಮೇಲೆ ನೀವಿಲ್ಲಿ ಒಣಮೆಣಸಿನ್ಕಾಯಿ ತುಂಡುಗಳನ್ನ ಸೇರಿಸ್ಕೋಬೇಕು. ನಂತರ ಕರಿಬೇವಿನ ಸೊಪ್ಪು, ನಿಮಗೆ ಬೇಕಿದ್ದರೆ ಇಲ್ಲಿ ಇಂಗು ಸೇರಿಸ್ಕೋಬಹುದು. ನಾನಿಲ್ಲಿ ಇಂಗು ಹಾಕಿಲ್ಲ. ಈ ಎಲ್ಲ ಒಗ್ಗರಣೆ ಮಿಶ್ರಣನ ಈ ಮೂಲಂಗಿ ಮೊಸರಿಗೆ ಸೇರಿಸಿದರೆ ನಿಮಗಿಲ್ಲಿ ಒಂದು ಆರೋಗ್ಯಕರವಾಗಿರ್ತಕ್ಕಂತಹ ಮೂಲಂಗಿ ಮೊಸರು ರೆಸಿಪಿ ರೆಡಿ ಆಯಿತು. ಇದನ್ನು ನಾವು ಚಪಾತಿ, ರೊಟ್ಟಿ, ದೋಸೆ, ನಿಮಗೆ ಯಾವುದ್ರ ಜೊತೆಗೆ ತಿನ್ನೋದಕ್ಕೆ ಅನುಕೂಲನೋ ಅದರೊಟ್ಟಿಗೆ ತಿನ್ನಬಹುದು. ಇದನ್ನು ತಿನ್ನೋದ್ರಿಂದ ಮೂಲವ್ಯಾಧಿ ಬರೋದಿಲ್ಲ. ಇದು ಜೀರ್ಣಶಕ್ತಿನ ಹೆಚ್ಚಿಗೆ ಮಾಡುತ್ತೆ, ಮಲಬದ್ಧತೆನ ತಡೆಯುತ್ತೆ. ಹಾಗಾಗಿ ದಿನ ಊಟದಲ್ಲಿ ಹಸಿ ಮೂಲಂಗಿನ ಉಪಯೋಗಿಸಿ. ಹಾಗೆ ಮೂಲಂಗಿ ಸೊಪ್ಪಿನಿಂದ ಕೂಡ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಮೂಲವ್ಯಾಧಿ ಕೂಡ ದೂರವಾಗುತ್ತೆ. ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಎಲ್ರಿಗೂ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ.